ವಿದುರ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಬೈತಾರೆ ಅಂದರೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಪಾಪವನ್ನು ಎತ್ತಿ ಇವರು ಆಡ್ತಾರೆ ಅಂದರೆ ಅವರ ಪಾಪದ ಅರ್ಧ ಭಾಗ ಇವರು ತಗೊಂಡ ಹಾಗಾಯಿತು ಅಂತ ಅರ್ಥ ಅಂತ. ಇದು ವಿದುರ ಹೇಳುವ ಮಾತು. ಯಾರಾದರೂ ಕೆಟ್ಟ ಕೆಲಸ ಮಾಡಿರ್ತಾರೆ, ಅವರು ಮಾಡಿದರೆ ಆ ಕೆಲಸ ಅವರಿಗೆ, ಅದನ್ನು ಸಮಾಜದ ಮುಂದೆ ಆ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ 10 ಜನರ ಮುಂದೆ ಹೇಳಿದರೆ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯ ಪಾಪದ ಭಾಗ ಅದು ನಿನಗೂ ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಗುರುಗಳು ಆಡಿದ ಮಾತಿನಲ್ಲಿ ತಾವು ಯಾವುದು ಬೇಕೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ ಅದರಲ್ಲಿ ಭಾಷ್ಯ ರಚನೆ ಮಾಡಬೇಕು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಲೀಲಾ ವಿವಾದೇ ಗುರುಣ ಜಗದ್ಗುರೋ ಪ್ರಸಂಗತಸ್ತತ್ರ ಚ ಸಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯ ಮಂಜಸೆ ಆಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಅವರ ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ತಂದೆ ಮಧ್ಯಗೇಹ ಭಟ್ಟರು ತುಂಬ ದಿನಗಳ ಕಾಲ ಅವರ ಪೂರ್ವಾಶ್ರಮದ ಮಗನ ಮುಖ ದರ್ಶನ ಮಾಡಿರೋದೇ ಇಲ್ಲ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಅವರನ್ನು ನೋಡಬೇಕು ಅಂತ ಬರ್ತಾರೆ. ಬಂದು ಅವರನ್ನು ನೋಡಿ ಬಹಳ ಆನಂದ ಪಡ್ತಾರೆ. ಅವರ ಆನಂದಕ್ಕೆ 2 ಕಾರಣ. ಒಂದು ಆಚಾರ್ಯರ ಕಾಂತಿ, ಅದೊಂದು ಕಾರಣ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರು ಆನಂದ ಪಡೋದು ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಹೇಳಿರುವ ಅರ್ಥ, ಅದರ ಉಪನ್ಯಾಸ, ಅದರ ನಿಜವಾದ ಅರ್ಥ. ಅದನ್ನು ಕೇಳಿ ಅವರಿಗೆ ಇನ್ನೂ ಬಹಳ ಸಂತೋಷ ಆಗುತ್ತೆ. ಒಬ್ಬ ಅಮೃತ ಕುಡಿದ ವ್ಯಕ್ತಿಗೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ವಾಯುದೇವರಿಗೆ ಅಮೃತ ಅಂತಲೂ ಹೆಸರಿದೆ. ಆ ವಾಯುದೇವರ ಅವತಾರ ಭೂತರಾಗಿರತಕ್ಕಂಥವರೇ ಮಧ್ವಾಚಾರ್ಯರಾದ್ದರಿಂದಾಗಿ ಅವರ ಬಾಯಿಂದ ಬಂದ ಆ ಅಮೃತಕ್ಕೆ ಸಮಾನವಾಗಿರತಕ್ಕಂತಹ ಏನು ಬ್ರಹ್ಮಸೂತ್ರದ ಉಪನ್ಯಾಸ ಇದೆ ಅದನ್ನು ಕೇಳಿ ಇಷ್ಟು ವರ್ಷಗಳ ಕಾಲ ಅವರು ಏನು ಪರಿತಪಿಸ್ತಾ ಇರ್ತಾರೆ, ಸರಿಯಾದ ಅರ್ಥ ಗೊತ್ತಾಗ್ತಾ ಇಲ್ಲ, ಆದರೆ ಭಗವಂತನ ಉಪಾಸನೆಯನ್ನು ಬಿಟ್ಟಿರೋದಿಲ್ಲ, ಆದರೆ ಆ ಉಪಾಸನೆ ಮಾಡತಕ್ಕಂತಹ ಕ್ರಮ ಏನಿದೆ ಅದು ಸರಿಯಾಗಿಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ. ಯಾವಾಗ ಇವರು ಅದಕ್ಕೊಂದು ಸ್ಪಷ್ಟವಾದ ಮಾರ್ಗವನ್ನು ಕೊಡ್ತಾರೆ ಬಹಳ ಆನಂದ ಪಡ್ತಾರೆ. ಎಷ್ಟು ಸಾಧ್ಯವೋ ಅಷ್ಟನ್ನು ತುಂಬಿಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಇದಾದ ಮೇಲೆ ಅವರು ಅಚ್ಯುತ ಪ್ರೇಕ್ಷಾಚಾರ್ಯರ ಜೊತೆಗೆ ತಾವು ಕೂಡ ಕೂತ್ಕೊಂಡು ಒಂದು ಸತಿ ಚರ್ಚೆ ಮಾಡ್ತಾ ಇರ್ತಾರೆ. ಅದು ಗುರು ಶಿಷ್ಯರ ಮಧ್ಯದಲ್ಲಿ ಒಂದು ಬಾಂಧವ್ಯದ ಚರ್ಚೆ. ಹಾಗೇ ಕೂತ್ಕೊಂಡಾಗ ತತ್ವ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡಬೇಕಾದ್ರೆ ಲೀಲಾ ವಿವಾದೇ ಗುರುಣ ಜಗದ್ಗುರೋಹು, ಲೀಲಾ ವಿವಾದ ಅದನ್ನು ಪಂಡಿತಾಚಾರ್ಯರು ಹಾಗೆ ಹೇಳ್ತಾರೆ. ಒಂದು ಪ್ರಸಂಗ, ಅದರಲ್ಲಿ ಈ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆ ಚರ್ಚೆ ನಡಿಬೇಕಾದ್ರೆ ಅವಾಗ ಒಂದು ಅರ್ಥ, ಅಚ್ಯುತ ಪ್ರೇಕ್ಷಾಚಾರ್ಯ ಯಾವುದೋ ಒಂದು ಅರ್ಥವನ್ನು ಆ ಸೂತ್ರಕ್ಕೆ ಅಭಿಪ್ರಾಯವಾಗಿ ಒಂದು ಅರ್ಥ ಹೇಳ್ತಾರೆ. ಅದಕ್ಕೆ ಇವರು ಆಚಾರ್ಯರು ತಾವೊಂದು ಅರ್ಥವನ್ನು ಹೇಳ್ತಾರೆ. ಹಾಗಾದರೆ ಇಬ್ಬರ ಅರ್ಥದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಕಂಡಾಗ ಸ್ವಲ್ಪ ಕೋಪ ಬರುತ್ತಂತವರಿಗೆ, ಸ್ವಲ್ಪ ಕೋಪ ಬರುತ್ತೆ. ಪ್ರತಂಗತಸ್ತತ್ರದ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯ ಮಂಜಸೆ. ಕೋಪ ಅಂದರೆ ಅದು ಒಬ್ಬರನ್ನ ನನ್ನ ಯಾಕಾದರೂ ಇವರಿದ್ದಾರೆ ಅನ್ನುವಷ್ಟು ಆ ಥರದ ಕೋಪ ಅಲ್ಲ. ಏನು ನಾನೊಂದು ಅರ್ಥವನ್ನು ಹೇಳಿದ್ರೆ ಅದನ್ನು ಒಪ್ಪದೆ ಇವ್ರು ಇನ್ನೊಂದು ಅರ್ಥ ಹೇಳ್ತಿದಾರಲ್ಲ, ಏನು ಈ ಥರ ಅನ್ನೋ ತುಂಬ ಸಾಮಾನ್ಯ ಕೆಳಮಟ್ಟದ ಚಿಕ್ಕದಾಗಿ ಕೋಪ ಬರುತ್ತೆ. ಆ ಕೋಪ ಬಂದಾಗ ಆ ಮಾತಿನ ಮಧ್ಯದಲ್ಲಿ ಅವರು ಅಂತಾರಂತೆ, ಅಲ್ಲ ನಾನು ಎಷ್ಟು ವರ್ಷದಿಂದ ಈ ಬ್ರಹ್ಮಸೂತ್ರಗಳಿಗೆ ಒಂದು ಅರ್ಥ ಅಂತ ಹೇಳ್ತಾ ಬರ್ತಾ ಇದ್ದೀನಿ, ಆದರೆ ಅದಕ್ಕೆ ನೀವು ಇನ್ನೊಂದು ರೀತಿಯ ಅರ್ಥವನ್ನು ಇವಾಗ ಹೇಳ್ತಾ ಇದ್ದೀರಾ. ಈ ಥರ ನೀವೇ ಅರ್ಥಗಳನ್ನು ಹೇಳೋದು ಅಂತಾದರೆ ನಾನು ಹೇಳೋ ಅರ್ಥಗಳಲ್ಲಿ ಕೆಲವೆಲ್ಲ ಸ್ವಲ್ಪ ಅದರಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ಅನ್ನೋದಾದರೆ ನೀವೇ ಹಾಗಾದ್ರೆ ಒಂದು ಕೆಲಸ ಮಾಡಿ ಸಮಗ್ರ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದು ಬಿಡಿ ಅಂತ ಹೇಳ್ತಾರೆ. ಸ್ವಲ್ಪ ಕೋಪದಲ್ಲೇ ನಾವು ಇವಾಗ ಮನೆಯಲ್ಲೇ ಮಾತು ಬರ್ತಾ ಏನೋ ಮಾಡ್ತಾ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾರಾದ್ರು. ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ನಾನು ಯಾಕೆ ಇನ್ಮೇಲೆ ನೀವೇ ಅಡುಗೆ ಮಾಡಿಬಿಡಿ, ಚೆನ್ನಾಗಿಲ್ಲ ತಾನೇ, ನಿಮಗೆ ಹೇಗೆ ಚೆನ್ನಾಗಿದೆ ಅಂತ ಅನ್ಸುತ್ತೋ ಆ ಥರ ನೀವೇ ಅಡುಗೆ ಮಾಡಿಬಿಡಿ ಅಂತ.
ಆದರೆ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ ಅದೆಲ್ಲ ಬೇರೆ ಪ್ರಶ್ನೆ. ಇದು ಒಂದು ಆ ಪ್ರಸಂಗದ ಮಧ್ಯದಲ್ಲಿ ಬರುವ ಮಾತು. ಅದೇ ಥರ ಇವರು ಹೇಳ್ತಾರೆ, ಭಾಷ್ಯವನ್ನ ನೀವೇ ಒಂದು ಭಾಷ್ಯ ರಚನೆ ಮಾಡಿಬಿಡಿ ಬ್ರಹ್ಮಸೂತ್ರಗಳಿಗೆ. ನಾನು ಹೇಳಿದ ಅರ್ಥದಲ್ಲಿ ವ್ಯತ್ಯಾಸ ಇದೆ, ಅದು ಈ ಥರದ ಯಾವ ಪ್ರಸಂಗವೇ ಅವಾಗಿರೋದಿಲ್ಲ. ಆರಾಮಾಗಿ ನೀವೇ ಒಂದು ಭಾಷ್ಯ ಬರೆದ್ರಿ ಅಂತಾದರೆ ಅದನ್ನೇ ಎಲ್ಲರೂ ಓದ್ತಾರೆ, ನಾವು ಅದನ್ನೇ ಅಧ್ಯಯನ ಮಾಡ್ತೀವಿ, ಆವಾಗ ವಿವಾದವೇ ಇರೋದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಸ್ವಲ್ಪ ಕೋಪವೂ ಇರುತ್ತೆ. ಅದನ್ನು ಸೇರಿಸಿ ಅವ್ರು ಹೇಳ್ತಾರೆ, ಆಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಈ ಥರ ಹೇಳಿದಾಗ ಈಗ ಆಚಾರ್ಯರ ಹೃದಯ ಎಂಥದ್ದು ಅಂತ ಗೊತ್ತಾಗುತ್ತೆ. ಆಚಾರ್ಯರ ಹೃದಯ ವಾಸ್ತವಿಕವಾಗಿ ಈ ಥರದ ಒಂದು ಕೋಪದ ಪ್ರಸಂಗದಲ್ಲಿ ಹೇಳಿದಾಗ ಇನ್ನೊಬ್ಬರಾಗಿದ್ದರೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ಬಿಡ್ತಾ ಇದ್ರು, ಅಥವಾ ಸರಿ ಬಿಡಿ ಆಯಿತು ನೀವು ಹೇಳಿದ ಅರ್ಥವೇ ಇಟ್ಕೊಳ್ಳೋಣ ಯಾಕೆಂದರೆ ನೀವು ದೊಡ್ಡವರು ಹಿರಿಯರು ಅಂತ ಹೇಳಿಬಿಡ್ಬೋದಾಗಿತ್ತು. ಆ ಯಾವ ಕೆಲಸವನ್ನು ಮಾಡೋದಿಲ್ಲ. ಅವರು ಶಾಸ್ತ್ರಕ್ಕೆ ನಿಜವಾದ ಸೇವೆಯನ್ನು ಸಲ್ಲಿಸಬೇಕು ಅಂತಲೇ ಬಂದಿರತಕ್ಕಂಥವರು. ಅದಕ್ಕೋಸ್ಕರ ಯಾರೋ ದೊಡ್ಡವರಾಗಿದ್ದಾರೆ, ಹಣವಂತರಾಗಿದ್ದಾರೆ, ಅಥವಾ ಎತ್ತರದ ಸ್ಥಾನ ಇದೆ, ಈ ಥರ ಎಲ್ಲ ಸ್ಥಾನಕ್ಕೋ ಹಣಕ್ಕೋ ಅಥವಾ ಅವರ ವಂಶಕ್ಕೋ ಅಥವಾ ಗುರುಗಳು ಅಂತಲೇ ಇರಬಹುದು, ಯಾವುದೇ ಕಾರಣ ಇದ್ದರೂ ಸಹಿತ ಅವರು ಹೇಳುವ ಅರ್ಥ ಅದು ಸುಳ್ಳು ಅಂತಾಗಿದ್ದರೆ ಅದನ್ನು ಖಂಡಿಸಬೇಕು. ಖಂಡಿಸೋದು ಅಂದರೆ ಇದು ಈ ಥರ ಇಲ್ಲ, ಇದರ ಅಭಿಪ್ರಾಯ ಅಂತ ಸರಿಯಾದ ಅರ್ಥವನ್ನು ತಮಗೆ ಗೊತ್ತಿದ್ದರೆ ತಾವು ಆ ಕ್ಷಣಕ್ಕೆ ಹೇಳಲೇಬೇಕು ಹೊರತು ಅದರಲ್ಲಿ ಯಾವ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋದನ್ನು ಆಚಾರ್ಯರು ತೋರಿಸ್ಕೊಡ್ತಾರೆ. ಯಾರೇ ಆಗಿರ್ಬೋದು, ಅವರು ಒಳ್ಳೆ ಹಣವಂತರಾಗಿರ್ಬೋದು, ದೊಡ್ಡ ಸ್ಥಾನದಲ್ಲಿರ್ಬೋದು, ತಮಗೆ ಪಾಠ ಮಾಡಿದ ಗುರುಗಳೇ ಇರಬಹುದು. ಆ ಒಂದು ಗುರುಗಳು ಇವತ್ತಿಗೆ ಯಾರು ಸರ್ವಜ್ಞರು ಅಂತ ಯಾರೂ ಇಲ್ಲ. ಪರಮಾತ್ಮ ಒಬ್ಬನೇ ಸರ್ವಜ್ಞ ಬಿಟ್ಟರೆ ಮತ್ತಾರು ಸರ್ವಜ್ಞರು ಅಂತ ಯಾರೂ ಇಲ್ಲ. ಎಲ್ರಿಗೂ ಎಲ್ಲ ವಿಷಯಗಳು ಕೂಡ ಗೊತ್ತಿರೋದಿಲ್ಲ. ಒಬ್ಬರಿಗೊಂದು ವಿಷಯ ಗೊತ್ತಿರುತ್ತೆ, ಮತ್ತೊಬ್ಬರಿಗೊಂದು ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಗುರುಗಳು ಅಂದರೆ ಅವರಿಗೆ ಒಂದು ದೊಡ್ಡ ಅನುಭವ ಇದೆ, ಅವರು ಅವ್ರ ಗುರುಗಳಿಂದ ಕಲಿತ ಪಾಠವನ್ನು ನಮಗೆ ಉಪದೇಶ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವೊಂದು ಇನ್ಯಾವುದಾದರೂ ಗ್ರಂಥದ ವಿಶೇಷ ಅಧ್ಯಯನ ಮಾಡಿ ಅದರಲ್ಲಿ ನಮಗೊಂದು ಅರ್ಥ ಗೊತ್ತಾಗಿ ಆ ಅರ್ಥ ಗುರುಗಳು ಮಾಡುವ ಪಾಠಕ್ಕಿಂತ ಸ್ವಲ್ಪ ವಿರುದ್ಧವಾಗಿದೆ ಅಂತ ಅನಿಸಿದರೆ ಆವಾಗ ಅದನ್ನು ಆ ಕ್ಷಣದಲ್ಲಿ ಹೇಳಬೇಕಾದ್ರೆ ಅದಕ್ಕೊಂದು ವಿನಯದಿಂದಾಗಿ ಆ ಅರ್ಥವನ್ನು ಹೇಳಬೇಕು. ಈ ಥರ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಶಾಸ್ತ್ರಾರ್ಥ ವಿಚಾರದಲ್ಲಾಗಬೇಕಾದ್ರೆ, ಭಗವಂತನ ತತ್ವಜ್ಞಾನದ ವಿಷಯದಲ್ಲಾಗಬೇಕಾದ್ರೆ ಯಾವತ್ತಿಗೂ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ. ಏನು ಸತ್ಯವೋ ಯಾವುದು ಸರಿಯಾದದ್ದೋ ಅದನ್ನು ತಿಳ್ಕೊಳ್ಬೇಕಷ್ಟೇ. ಅದರಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಯಾವ ಭೇದ ಭಾವ ಇಲ್ಲದ ಹಾಗೆ ಅರ್ಥವನ್ನು ನೋಡಬೇಕು ಅಂತ ಜಗತ್ತಿಗೆ ಈ ಮೂಲಕ ಸಂದೇಶ ಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸ್ವತಃ ಗುರುಗಳೇ ಆ ಥರ ಹೇಳಿದಾಗ ಅವರಿಗೂ ಸರಿಯಾಗಿ ತಿಳಿಸುವ ಅರ್ಥವನ್ನೇ ಹೇಳ್ತಾರೆ ಹೊರತು ಅವರು ಹೇಳಿದ ಅರ್ಥವನ್ನು ಒಪ್ಕೊಳ್ಳೋದಿಲ್ಲ. ಯಾವಾಗ ಇವರು ಒಪ್ಪಿಕೊಳ್ಳೋದಿಲ್ಲ ಆವಾಗ ಅವ್ರು ಹೇಳ್ತಾರೆ, ಹಾಗಾದರೆ ನೀವೇ ಭಾಷ್ಯ ಬರೆದುಬಿಡಿ, ನೀವೇ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀರಿ ಎಂದಾಗ ನಾರಾಯಣ ಪಂಡಿತಾಚಾರ್ಯರು ಈ ಪ್ರಸಂಗವನ್ನೇ ಸೆರೆ ಹಿಡಿದು ಚೆನ್ನಾಗಿ ಮಾತಾಡ್ತಾರೆ. ಒಳ್ಳೆ ಕವಿಗಳು, ಕೇಳೋದು ಬೇಡ, ಈ ಪ್ರಸಂಗ ಬೇರೆ ಸಿಕ್ಕಿದೆ, ಇದನ್ನು ಅವರು ಹೇಗೆ ಬಳಸ್ಕೊಂಡು ಹೇಳ್ತಾರೆ ಅಂದರೆ, ವಿಧಾನ ಮಾತ್ರಂ ತದುಪಾದದೇ ತದ ಪಯೋ ಯಥಾಚ್ಛಂ ಪರಮಸ್ಸಹಂಸರಾಟ್ ತಲ್ಲೀನಮಕ್ಷೇಪಮುಪೈಕ್ಷತಾ ಫಲಂ ವಾರೀವ ಸಂತೋಹಿ ಗುಣಾಂಶತೋಷಿಣಃ. ವಾರೀವ ಸಂತೋಹಿ ಗುಣಾಂಶತೋಷಿಣಃ. ಅವರು ಈ ಪ್ರಸಂಗ ತಗೊಂಡು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಅರ್ಥ ಆಗಲಿ ಸರಿಯಾಗಿ ಅಂತ. ಒಂದು ಲೋಟದಲ್ಲಿ ಹಾಲು, ಆ ಹಾಲಿಗೆ ಚೆನ್ನಾಗಿ ನೀರು ಬೆರೆಸಿ ಇಟ್ಟರೆ ಒಂದು ಎಲ್ಲ ಪಕ್ಷಿಗಳು, ಪರಮಾತ್ಮನ ಸೃಷ್ಟಿ ಅದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಒಬ್ಬೊಬ್ಬರಲ್ಲಿ ಒಂದೊಂದು ಸಾಮರ್ಥ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದು ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಎಲ್ಲದಕ್ಕೂ ಬೇರೆ 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 ರೀತಿಯಾಗಿರ್ತಕ್ಕಂಥ ತನ್ನದ್ದೇ ಆದ ಒಂದು ವಿಚಿತ್ರವಾದಂತಹ ಸಾಮರ್ಥ್ಯವನ್ನು ಪರಮಾತ್ಮ ಎಲ್ಲರಿಗೂ ಕೊಟ್ಟಿದ್ದಾನೆ. ಅದರಲ್ಲಿ ಪಕ್ಷಿಗಳಲ್ಲೇ ಬಹಳ ವಿಶೇಷವಾದ ಸಾಮರ್ಥ್ಯ ಅದು ಹಂಸ ಪಕ್ಷಿಗಳಿಗೆ ಕೊಟ್ಟಿದ್ದಾನೆ. ಏನಂದರೆ, ನೀವು ಯಾವುದೇ ಪಕ್ಷಿಗಳ ಮುಂದೆ ಹಾಲಿಗೆ ನೀರನ್ನು ಬೆರೆಸಿ ಇಟ್ಟರೆ ಹಾಗೆ ಕುಡಿತಾವದು. ಅದನ್ನು ಬೇರ್ಪಡಿಸಿ ಕುಡಿಯುವ ಶಕ್ತಿ ಹಂಸಗಳಿಗಿಲ್ಲ, ಬೇರೆ ಪಕ್ಷಿಗಳಿಗಿಲ್ಲ. ಆದರೆ ಹಂಸ ಪಕ್ಷಿಯ ಮುಂದೆ ಹಾಲು ನೀರನ್ನು ಬೆರೆಸಿ ಇಟ್ಟರೆ ಅದೇನು ಮಾಡುತ್ತೆ, ಹಂಸ ಪಕ್ಷಿ ತಾನು ಅದರಲ್ಲಿರುವ ಹಾಲಿನ ಅಂಶವನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಹಾಗೇ ಬಿಡುತ್ತೆ. ನೀರನ್ನು ತಗೊಳ್ಳಿಕ್ಕೆ ಹೋಗೋದೇ ಇಲ್ಲ. ನೀರು ಅದನ್ನು ಬಿಟ್ಟು ಶುದ್ಧವಾದ ಹಾಲನ್ನು ಮಾತ್ರ ತಗೊಳ್ಳುತ್ತೆ. ಆ ಥರ ಈ ಪ್ರಸಂಗ ವಾಸ್ತವಿಕವಾಗಿ ಗುರುಗಳಿಗೆ ಸ್ವಲ್ಪ ಕೋಪ ಬಂದಿದೆ. ಕೋಪದಲ್ಲಿ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಏನಂದರೆ ನೀವೇ ಒಂದು ಭಾಷ್ಯ ಬರೆದು ಬಿಡಿ ಅಂತ ಒಂದು ಮಾತು ಹೇಳಿದ್ದಾರೆ. ಇದರಲ್ಲಿ ಇವರು ಪರಮಹಂಸರು, ಸನ್ಯಾಸಿಗಳಿಗೆ ಪರಮಹಂಸರು ಅಂತ ಕರೀತಾರೆ.
ಬರೀ ಹಂಸಕ್ಕೆ ಆ ಥರ ಶಕ್ತಿ ಇದೆ, ಇವರು ಪರಮಹಂಸರು. ಇವರು ಮಾಡುವ ಕೆಲಸ ಏನು ಅಂದರೆ ಗುರುಗಳ ಎಲ್ಲ ಮಾತನ್ನು ತೆಗೆದು ಹಾಕ್ತಾರೆ. ಆ ಕೋಪ ಎಲ್ಲವನ್ನ ತೆಗೆದು ಪಕ್ಕಕ್ಕಿಟ್ಟು ಅವರು ಹೇಳಿದ ಒಂದೇ ಮಾತನ್ನು ಮಾತ್ರ ತಮ್ಮ ಗಮನಕ್ಕೆ ತಗೊಳ್ತಾರೆ. ಅದ್ಯಾವುದು ಅಂದರೆ ನೀವೇ ಭಾಷ್ಯ ಮಾಡಿ, ಇಷ್ಟೇ. ಈ ಮಾತನ್ನು ಮಾತ್ರ ತಾವು ಗಮನದಲ್ಲಿ ತಗೊಳ್ತಾರೆ. ಅದನ್ನು ತಗೊಂಡು ಅವರೇನು ಮಾಡ್ತಾರೆ, ಭಾಷ್ಯ ಮಾಡಲಿಕ್ಕೆ ತಾವು ತಯಾರಾಗ್ತಾರೆ. ಇದು ಗುರುಗಳ ಆಜ್ಞೆ ಆಯಿತು, ನನಗೆ ನಾನು ಭಾಷ್ಯ ಬರಿಬೇಕು ಅಂತ ಗುರುಗಳ ಆಜ್ಞೆ ಆಗಿದೆ. ಅವರು ಕೋಪದಲ್ಲಿ ಆಡಿದ್ದಾರಾ, ಇನ್ನೊಂದು ಮತ್ತೊಂದು, ಅದೆಲ್ಲ ನನಗೆ ಬೇಡ, ಅದು ಯಾವುದೂ ಬೇಡ ನನಗೆ. ಅದನ್ನೆಲ್ಲ ಬಿಟ್ಟು ಗುರುಗಳ ಆಜ್ಞೆ ಆಗಿದೆ ನನಗೇನೆಂದರೆ ಭಾಷ್ಯ ರಚನೆ ಮಾಡಬೇಕು, ಅಷ್ಟೇ. ಆ ಮಾತನ್ನು ಮಾತ್ರ ತಾವು ಸ್ವೀಕಾರ ಮಾಡಿ ಭಾಷ್ಯವನ್ನು ರಚನೆ ಮಾಡ್ತಾರೆ ಅಂತ ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳಿದರು. ಒಳ್ಳೆ ವಾರೀವ ಸಂತೋಹಿ ಗುಣಾಂಶ ತೋಷಿಣಃ. ಹೇಗಂದರೆ ಸಜ್ಜನರ ಮನಸ್ಸು ಅದು ಈ ಥರದ್ದೇ. ಯಾರೋ ಏನೋ ನಮಗೆ ಅಂದರು ಅಂತ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಪುನಃ ದ್ವೇಷ ಸಾಧನೆ ಮಾಡ್ತಾ ಹೋಗೋದಿಲ್ಲ. ಅವರು ಅಂದಿದ್ದರಲ್ಲಿ ಒಳ್ಳೆಯ ಅಂಶ ಇದ್ದರೆ ಅದನ್ನು ತಗೊಳ್ತಾರೆ, ಇಲ್ಲದೇ ಇದ್ದರೆ ಅದನ್ನಲ್ಲೇ ಬಿಟ್ಟು ಬಿಡ್ತಾರೆ. ಯಾವತ್ತಿಗೂ ದೋಷವನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿತಾ ಇದ್ದರೆ ಎಲ್ಲಿ ತನಕ ಅದು ನಮ್ಮ ಮನಸ್ಸಿನ ಒಳಗಡೆ ಉಳಿಯುತ್ತೋ ಅಲ್ಲಿ ತನಕ ನಾವು ನಮ್ಮ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಷ್ಟೇ ಅಲ್ಲ, ಬೇರೆ ದೃಷ್ಟಿಯಿಂದ ಲೌಕಿಕವಾಗಿ ನೋಡೋದಾದರೆ ನಮ್ಮ ಆರೋಗ್ಯವೂ ಕೂಡ ಅದರಿಂದ ಹಾಳಾಗತ್ತೆ ಅಂತ ಎರಡನ್ನೂ ತೋರಿಸ್ಕೊಟ್ರು. ಮನಸ್ಸಿನಲ್ಲಿ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅಥವಾ ನಮ್ಮ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಿದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಒಳ್ಳೆಯ ಅಂಶಗಳು ಅದು ಕೆಟ್ಟವರ ಹತ್ರ ಇದ್ದರೂ ಸ್ವೀಕಾರ ಮಾಡಿ, ಒಳ್ಳೆಯವರ ಹತ್ರ ಇದ್ದರೂ ಅದನ್ನು ಸ್ವೀಕಾರ ಮಾಡಿ. ಆವಾಗ ನೀವು ಹಂಸ ಪಕ್ಷಿಯ ರೀತಿಯಲ್ಲಿ ಇರ್ತೀರ. ನಿಮಗೆ ಹಾಲು ನೀರನ್ನು ಜೊತೆಯಲ್ಲಿಟ್ಟರು ನಿಮಗೇನು ಬೇಕೋ ಅದನ್ನು ನೀವು ತಗೊಳ್ಳಿ, ನಿಮಗೆ ಬೇಡವಾಗಿದ್ದನ್ನು ಆ ಕಡೆಗೆ ಬಿಡಿ ಅನ್ನುವ ದೊಡ್ಡ ತತ್ವ. ಆರೋಗ್ಯವಾಗೂ ಇರಬೇಕು, ಸಜ್ಜನರ ಸಹವಾಸದಲ್ಲೂ ನಿರಂತರವಾಗಿರಬೇಕು. ಇಂಥ ಒಂದು ಸಂದೇಶವನ್ನು ಈ ಪ್ರಸಂಗ ಕೊಡತ್ತೆ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿ ದೋಷೈಕ ದೃಷ್ಟಿ ಅಂದರೆ ಬರೀ ದೋಷವನ್ನೇ ಹುಡುಕ್ತಾ ಅವರು ಬೈದಿದ್ರಲ್ಲಿ ಒಳ್ಳೆಯ ಅಂಶ ನೋಡದೆ ಬೈದ್ರಲ್ಲ ಹಾಗಾಗಿ ಇವರು ಕೆಟ್ಟವರು ಅಂತ ನಮ್ಮ ಜೀವನ ಪರ್ಯಂತರವಾಗಿ ಅವರನ್ನು ಕೆಟ್ಟವರಾಗೇ ಕಾಣ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ದೋಷೈಕ ದೃಷ್ಟಿ ಇರೋರು ಯಾರು ಅಂದರೆ ದುಷ್ಟ ಸ್ವಭಾವದವರು ಮಾತ್ರ. ಯಾರೇ ಏನೇ ಮಾತಾಡಲಿ, ಪಾಪ ಒಳ್ಳೆಯದೇ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥವನ್ನು ಕಲ್ಪಿಸಿ ಅವರು ನನಗೆ ಬೈದರು ಅಥವಾ ಅವರು ನನಗೆ ಅವಮಾನ ಮಾಡಿದರು ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ನಿಜವಾಗಲೂ ಬೈತಾ ಇರ್ತಾರೆ, ಅದರ ಬೈಯೋದರಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಅಂಶ ಇದ್ದರೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ವಿದುರ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಬೈತಾರೆ ಅಂದರೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಪಾಪವನ್ನು ಎತ್ತಿ ಇವರು ಆಡ್ತಾರೆ ಅಂದರೆ ಅವರ ಪಾಪದ ಅರ್ಧ ಭಾಗ ಇವರು ತಗೊಂಡ ಹಾಗಾಯಿತು ಅಂತ ಅರ್ಥ ಅಂತ. ಇದು ವಿದುರ ಹೇಳುವ ಮಾತು. ಯಾರಾದರೂ ಕೆಟ್ಟ ಕೆಲಸ ಮಾಡಿರ್ತಾರೆ, ಅವರು ಮಾಡಿದರೆ ಆ ಕೆಲಸ ಅವರಿಗೆ, ಅದನ್ನು ಸಮಾಜದ ಮುಂದೆ ಆ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ 10 ಜನರ ಮುಂದೆ ಹೇಳಿದರೆ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯ ಪಾಪದ ಭಾಗ ಅದು ನಿನಗೂ ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಗುರುಗಳು ಆಡಿದ ಮಾತಿನಲ್ಲಿ ತಾವು ಯಾವುದು ಬೇಕೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ ಅದರಲ್ಲಿ ಭಾಷ್ಯ ರಚನೆ ಮಾಡಬೇಕು. ಯಾಕೆಂದರೆ ಮುಂದೆ ಆಗಬೇಕಾಗಿರೋ ಕೆಲಸವೇ ಅದು. ಇಲ್ಲಿ ತನಕ ಬಂದ ಭಾಷ್ಯದಿಂದ ಸರಿಯಾದ ಅರ್ಥ ಯಾರಿಗೂ ತಿಳಿದಿಲ್ಲ, ಬಹಳ ದುಃಖದಲ್ಲಿದ್ದಾರೆ. ಅದರಿಂದ ಭಾಷ್ಯ ರಚನೆ ಮಾಡುವ ಮೂಲ ಉದ್ದೇಶದಿಂದ ತತ್ವಜ್ಞಾನವನ್ನು ತತ್ವವಾದವನ್ನು ಜಗತ್ತಿಗೆ ಕೊಡುವ ದೃಷ್ಟಿಯಿಂದ ಅವತಾರ ಮಾಡಿದವರೇ ಆ ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಶ್ರೀ ಮಧ್ವಾಚಾರ್ಯರ ಅವತಾರದ ಮುಖ್ಯ ಉದ್ದೇಶವೇ ಅದು. ಆ ಕೆಲಸ ಆಗಬೇಕು. ಆದರೆ ಗಮನಿಸಬೇಕು, ತಮಗೆ ಶಕ್ತಿ ಇದೆ, ಬರೀಲಿಕ್ಕೆ ಬರುತ್ತೆ, ಎಲ್ಲ ಇದೆ, ಆದರೆ ಗುರುಗಳ ಆಜ್ಞೆ ಆಗಬೇಕು ಅಂತ. ಇದನ್ನು ನಾವು ಈಗಿನ ಕಾಲದಲ್ಲೂ ನೋಡ್ಲಿಕ್ಕೆ ಸಾಧ್ಯ. ಎಲ್ಲಿ ಅಂದರೆ ಈ ಪುಣೆ ಮಹಾರಾಷ್ಟ್ರ ಕಡೆಗಳಲ್ಲಿ ಹಿಂದೂಸ್ತಾನಿ ಸಂಗೀತದ ಅಭ್ಯಾಸ ಮಾಡಬೇಕಾದ್ರೆ ತಾವು ಗುರುಕುಲಕ್ಕೆ ಸೇರಿದಾಗ ಗುರುಗಳು ಒಳ್ಳೆ ಮುಹೂರ್ತ ನೋಡಿ ಅವರ ಕೈಗೆ ಒಂದು ದಾರವನ್ನು ಕಟ್ತಾರೆ. ಆ ದಾರ ಯಾವತ್ತು ಆ ದಾರವನ್ನು ಬಿಚ್ಚಬೇಕಾದವರು ಮತ್ತು ಗುರುಗಳೇ. ಆ ದಾರ ಕಟ್ಟುವುದರ ಉದ್ದೇಶ ಏನು ಅಂದರೆ ಎಲ್ಲಿ ತನಕ ಆ ದಾರ ಇವರ ಕೈಯಲ್ಲಿರುತ್ತೋ ಅಲ್ಲಿಯ ತನಕ ಅವನು ಕಲಿತ ವಿದ್ಯೆಯನ್ನು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಪ್ರದರ್ಶನ ಮಾಡುವ ಹಾಗಿಲ್ಲ. ಯಾವಾಗ ಗುರುಗಳು ಆ ದಾರವನ್ನು ಬಿಚ್ಚಿ ಇನ್ನು ಮುಂದೆ ನೀನು ಹಾಡಲಿಕ್ಕೆ ಸಿದ್ಧನಾಗಿದೆಯಾ ಅಂತ ಅವರ ಆಜ್ಞೆ ಮಾಡಬೇಕು, ಅವರ ಆಶೀರ್ವಾದ ಮಾಡಬೇಕು, ಅಲ್ಲಿಯ ತನಕ ಇವನು ಹಾಡೋ ಹಾಗಿಲ್ಲ. ಇದು ಬಹಳ ಸುಂದರವಾಗಿದೆ. ಯಾಕೆಂದರೆ ಕೆಲವರು ಅರ್ಧಂಬರ್ಧ ಕಲ್ತಿರ್ತಾರೆ, ಆವಾಗಲೇ ಗುರುಗಳನ್ನು ಬಿಟ್ಟು ಅವರ ಮೇಲೆ ಏನೋ ಕೋಪದಿಂದ ಹೊರಗಡೆ ಬಂದು ತಾವೇ ಹಾಡ್ತಾ ತಾವೇ ಗುರುಗಳು ಅಂತೆಲ್ಲ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಇದು ನಡಿಬಾರದು ಅನ್ನೋದಕ್ಕೋಸ್ಕರವಾಗಿ ಶುದ್ಧವಾಗಿ ಪರಿಪೂರ್ಣವಾದ ಪಾಠ ಮುಗಿದ ಮೇಲೇ ಸಮಾಜದ ಎದುರುಗಡೆ ಬಂದು ತಾನು ಹಾಡಬೇಕು ಅನ್ನುವ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂದರೆ ಆ ಥರದ ಒಂದು ಕಂಕಣ ಬಂಧ ಅದನ್ನು ಮಾಡಿ ಪೂರ್ತಿ ಪಾಠ ಆದ ಮೇಲೆ ಗುರುಗಳು ಸಂಪೂರ್ಣ ಆಶೀರ್ವಾದ ಮಾಡಿ ಆ ವಿದ್ಯಾರ್ಥಿಯನ್ನು ಹಾಡಲಿಕ್ಕೆ ಕಳಿಸ್ತಾರೆ.
ಅದೇ ಥರ ಇಲ್ಲೂ ಕೂಡ ಭಾಷ್ಯವನ್ನು ರಚನೆ ಮಾಡುವ ಸಾಮರ್ಥ್ಯ ಆಚಾರ್ಯರಿಗೆ ಇದ್ದೇ ಇದೆ. ಅವರು ಯಾವಾಗ ಬೇಕಾದರೂ ಮಾಡಿಬಿಡ್ಬೋದಾಗಿತ್ತು. ಆದರೆ ಅದರಿಂದ ಗುರುಗಳ ಮನಸ್ಸಿಗೆ ಬೇಜಾರಾಗತ್ತೆ. ತಾವು ಸರಿಯಾದ ಅರ್ಥವನ್ನು ಹೇಳಿದ್ರೆ ಗುರುಗಳ ಮನಸ್ಸಿಗೆ ಬೇಜಾರಾಗುತ್ತೆ, ಇಲ್ಲ ಅದನ್ನು ನೋಡೋದಿಲ್ಲ. ಆದರೆ ಭಾಷ್ಯ ರಚನೆ ಮಾಡಿದರು ಅಂತಾದರೆ, ಅಲ್ಲ ನನ್ನ ಶಿಷ್ಯರಾಗಿ ನನಗೊಂದು ಮಾತು ಹೇಳಿದರೆ ನಾನೂ ಸಂತೋಷ ಪಡ್ತಿದ್ನಲ್ಲ ಅನ್ನುವ ಭಾವನೆ ಅದು ಬರುತ್ತೆ. ಅರ್ಥ ಅವರವರಲ್ಲೇ ಚರ್ಚೆ ನಡಿಬೇಕಾದ್ರೆ ಸರಿಯಾಗಿದ್ಯಾವುದು ತಪ್ಪಾಗಿದ್ಯಾವುದು ಅಂತ ನೋಡಬೇಕಾದ್ರೆ ಸರಿಯಾದದ್ದನ್ನು ಹೇಳಿ ಬೇಜಾರಾಗತ್ತೆ ಅಂದರೆ ಅದು ಪರವಾಗಿಲ್ಲ. ಆದರೆ ಭಾಷ್ಯ ರಚನೆ ಮಾಡಬೇಕಾದ್ರೆ ಮಾತ್ರ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ, ಗುರುಗಳ ಆದೇಶ ಇದಿಷ್ಟು ಬಹಳ ಮುಖ್ಯವಾಗುತ್ತೆ. ಎಂಥದ್ದೇ ಯಾವುದೇ ವಿದ್ಯಾರ್ಥಿ ಆಗಿದ್ದರೂ ಕೂಡ ತಾನು ವಿದ್ಯೆ ಕಲಿತ ಮೇಲೆ ಆ ವಿದ್ಯೆಯನ್ನು ಉಪಯೋಗಿಸ್ಕೊಳ್ತಾನೆ ಅಂದರೆ ಗುರುಗಳ ಪರಿಪೂರ್ಣವಾದ ಆಶೀರ್ವಾದ ಬೇಕು ಅನ್ನೋದನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.